ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಸೊ ಇವತ್ತು ಯಾರು ರಿಲೇಟೆಡ್ ವ್ಲಾಗ್ ಅಂದರೆ ಬರ್ತ್ಡೇ ವ್ಲಾಗ್. ಯಾರ್ದು ಬರ್ತಡೇ ಅಂದರೆ ಇಬ್ಬರು ಜನರದು ಬರ್ತಡೇ. ನಂದು ಮತ್ತು ನನ್ನ ಅಪ್ಪಂದು ಬರ್ತಡೇ. ನಂದು ಮತ್ತು ನಮ್ಮ ಅಪ್ಪಂದು ಬರ್ತಡೇ ಸೇಮ್ ಡೇಟಲ್ಲಿದೆ. ಹುಟ್ಟಿದ್ದ ದಿವಸ ಸೇಮು, ಹುಟ್ಟಿದ ವರ್ಷ ಸೇಮಲ್ಲ. ಸೊ ಈ ವ್ಲಾಗಿಂದ ಸ್ಟಾರ್ಟಿಂಗ್ ನಾನು ಮಾಡ್ತಾಯಿದ್ದೀನಿ. ತುಂಬ ಟೈಮಿಂದ ಇಲ್ಲಿದ್ದು ಯೋಚನೆ ಮಾಡ್ತಾಯಿದ್ದೆ, ಇಂಟ್ರೋ ಹೆಂಗೆ ಕೊಡಲಿ, ನನಗೆ ಡಿಫ್ರೆಂಟ್ ಥರ ಇಂಟ್ರೋ ಕೊಡಬೇಕಿತ್ತು ಅಮ್ಮನಿಗಿಂತ. ಅದಕ್ಕೆ ತುಂಬ ಯೋಚನೆ ಮಾಡ್ತಾಯಿದ್ದೆ, ಆದ್ರೂ ಅಮ್ಮನ ಥರನೇ ಕೊಟ್ಟೆ. ನಾನು ಟೆರೆಸಲ್ಲಿದ್ದೀನಿ. ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಮನೆ ಇಲ್ಲೇ ಇದೆ. ಇಲ್ಲಿ ಬಟ್ಟೆನೂ ಒಣಗಿ ಹಾಕಿದ್ದಾರೆ ಮಮ್ಮಿ. ಸ್ವಲ್ಪನೇ ಬಟ್ಟೆ ಇದೆ, ಜಾಸ್ತಿ ಏನಿಲ್ಲ. ಆ್ಯಕ್ಚುಲಿ ನನ್ನ ಬರ್ತಡೇ ಅಂತ ನಂದು ತಲೆಯಲ್ಲಿ ಇದ್ದಿದ್ದು ಲೇಟ್ ಎದ್ದೇಳಬೇಕಂತ. ಹೇಗೂ ಇವತ್ತು ಸಂಡೇ, ಸ್ಕೂಲಿಲ್ಲ, ಅದಕ್ಕೆ ನನ್ನ ತಲೆಯಲ್ಲಿತ್ತು ಲೇಟಾಗಿ ಎದ್ದೇಳ್ತೀನಿ ಅಂತ. ಆದರೆ ಲೇಟಾಗಿ ಎದ್ದೇಳಕ್ಕೆ ಅಂದರೆ ಬೇಗ ಎದ್ದೇಳ್ಬೇಕಂದ್ರೆ ನಾನು ಅಲಾರಾಮ್ ಇಟ್ಕೊಂಡಂತೆ 6 ಮತ್ತು 6:15 6 ಗಂಟೆಗೆ ಅಲಾರಾಮ್ ಹೊಡೆದಿರುವಾಗ ನಮ್ಮಮ್ಮ ಆಗಲೇ ಎದ್ದಿದ್ದಾರೆ. ಕೇಳಿರುವಾಗ ಎಷ್ಟು ಗಂಟೆಗೆ ಎದ್ರಿ 4:15 ಎದ್ದಿದ್ದಾರೆ. ಏನಾಯ್ತಂದರೆ ನಮ್ಮಮ್ಮ 6 ಗಂಟೆಗೆ ನಮ್ಮ ಹತ್ರ ಬಂದು ಒಂದು ಲೈಟ್ ಇತ್ತು, ಅದು ಕಲರಿಂದು, ಆನ್ ಮಾಡಿದರೆ ಬೇರೆ ಬೇರೆ ಕಲರ್ ಬರುತ್ತೆ. ಆಮೇಲೆ ಒಂದು ಬರ್ತ್ಡೇ ಸಾಂಗ್ ಹಾಕಿದರು. ಆಮೇಲೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿದರು. ನನ್ನ ನೇಲ್ ಪಾಲಿಶನ್ನು ಹಚ್ಕೊಂಡಿದ್ದೀನಿ, ಮಿಂಚಿಂದು ಹಚ್ಕೊಂಡಿದ್ದೀನಿ. ಸೊ ಅಷ್ಟೇ. ಈಗ ನಾನು ಹೋಗಿ ಅಣ್ಣನ ಎದುರಿಸಿ ಎಲ್ಲರೂ ಹಲ್ಲುಜ್ಜಿದ ಮೇಲೆ ಎಲ್ರಿಗೂ ಬ್ರೆಡ್ ಟೋಸ್ಟ್ ಮಾಡಿ ಕೊಡ್ತೀನಿ. ನಮ್ಮಮ್ಮ ಕಾಫಿ ಮಾಡ್ತಾರೆ. ಆಮೇಲೆ ಮುಂದಕ್ಕೆ ಹೋಗ್ತೀವಿ, ಅಂದರೆ ಏನೇನೋ ಇದೆ. ಸೊ ಈಗ ಹೋಗಿ ಅಣ್ಣನಿಗೆ ಎದುರಿಸಿ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಸ್ವಲ್ಪ ಸ್ಪೆಷಲ್ ಡೇ. ಏನಂತ ಅಂದರೆ ಇವತ್ತು ನನ್ನ ಮಗಳ ಹಾಗೂ ನನ್ನ ಹಸ್ಬೆಂಡ್ ಇಬ್ಬರದು ಕೂಡ ಸೇಮ್ ಡೇ ಬರ್ಡೇ. ಹಾಗೆ ಇನ್ನೂ ಒಂದು ಸ್ಪೆಷಲ್ ಇದೆ, ಅದನ್ನು ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಟೈಮ್ 2 ಗಂಟೆ ಆಗ್ತಾಯಿದೆ. ಇವಾಗ ನಾವು ಲಂಚಿಗೆ ಅಂತ ಎಲ್ಲರೂ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಅದಕ್ಕೆ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ನನ್ನ ಮಗಳು ಆಲ್ರೆಡಿ ಇಂಟ್ರೋ ಎಲ್ಲ ಕೊಟ್ಟಿದ್ದಾಳೆ ಅನಿಸುತ್ತೆ. ಆದ್ರೂ ನಾನು ನಿಮ್ಮ ಜೊತೆಲಿ ಮಾತಾಡಿರಲಿಲ್ಲ ಅಲ್ವಾ ಬೆಳಗ್ಗೆಯಿಂದ, ಅದಕ್ಕೆ ಇವಾಗ ನಾನು ಕೂಡ ಮಾತಾಡಿಸ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಬಿಗಿನ್ ದ ವ್ಲಾಗ್. ಟೈಮ್ ಅರೌಂಡ್ 12 o'clock ಏನೋ ಆಗಿತ್ತು. ರಾಹುಲ್ ಕಾರ್ ತೆಗಿತಾ ಇದ್ದಾರೆ. ನಾವು ಎಲ್ಲರೂ ರೆಡಿ ಆಗಿದ್ದಲ್ಲ ಹೊರಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಏನೂ ಮಾಡಿರಲಿಲ್ಲ, ಒಂದೇ ಸಲ ಲಂಚೇ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬೆಳಗ್ಗೆ ಜಸ್ಟ್ ಒಂದು ಸ್ವಲ್ಪ ಕಾಫಿ ಹಾಗೆ ಬ್ರೆಡ್ಡನ್ನು ತಿಂದಿದ್ವಿ. ಹಾಗೆ ವೆದರ್ ಅಂತೂ ಇವತ್ತು ತುಂಬಾ ಚೆನ್ನಾಗಿತ್ತು. ಸ್ವಲ್ಪನೂ ಬಿಸಿಲಿರಲಿಲ್ಲ, ಹಾಗೆ ಮಳೆ ಕೂಡ ಇರಲಿಲ್ಲ. ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿತ್ತು. ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅನ್ನುವಾಗ ವೆದರ್ ಈ ಥರ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹೋಗುವಾಗೂ ನಮಗೆ ಸುಸ್ತು ಅಂತ ಅನಿಸಲ್ಲ. ಎಲ್ಲೇ ಒಂದು ಸ್ವಲ್ಪ ಓಡಾಡುವಂಥ ಸಿಚುವೇಶನ್ಸ್ ಇದ್ದರೂ ಕೂಡ ಓಡಾಡಿದ್ರೂ ನಮಗೆ ಟಯರ್ಡ್ ಅಂತ ಅನಿಸಲ್ಲ ಅಲ್ವಾ. ಹಾಗಾಗಿ ವೆದರನ್ನು ಹಾಗೆ ಕ್ಯಾಪ್ಚರ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಸಂಡೇ ಆಗಿದ್ದರಿಂದ ರೋಡು ಕೂಡ ಸ್ವಲ್ಪ ಖಾಲಿನೇ ಇತ್ತು. ಹಾಗೆ ಇಲ್ಲಿ ನೀವು ಫ್ಲೈಓವರ್ ಪಿಲ್ಲರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನು ಬಿಡಿಸಿದ್ದಾರೆ. ಇದು ಬಯೋಕಾನಿ ಪಾರ್ಕ್ ಇದೆಯಲ್ಲ, ಅದ್ರ ಎದುರುಗಡೆ ಇರುವಂಥ ಮೆಟ್ರೋದು ಫ್ಲೈಓವರ್. ಅದು ತುಂಬ ಚೆನ್ನಾಗಿ ಗೊಂಬೆಗಳನ್ನು ಬಿಡಿಸಿದ್ರು, ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿದೆ. ಇವಾಗ ನಾವು ರೀಚ್ ಆಗಿ ಆಯಿತು. ನಾವು ಬಂದಿರೋದು ಬಾರ್ಬಿಕ್ಯೂ ನೇಷನ್ಗೆ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಬ್ರಾಂಚಿಗೆ ಬಂದಿದ್ದೀವಿ. ನಮಗೆ ಈ ಬ್ರಾಂಚ್ ಹತ್ತಿರ ಆಗುತ್ತೆ. ಆ್ಯಂಡ್ ನಮಗೆ ಮುಂಚೆಯಿಂದನೂ ಇಲ್ಲೇ ಹೋಗಿಬಿಟ್ಟು ಇಲ್ಲಿ ಬಂದ್ರೇ ನಮಗೆ ಒಂದು ಒಳ್ಳೆ ಫೀಲ್ ಆಗೋದು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಹಾಗೆ ನನ್ನಿಬ್ಬರು ಮಕ್ಕಳು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ, ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದು ಫುಲ್ ಕ್ಲಿಪ್ಪಿಂಗನ್ನು ತೊಗೊಳ್ಳೋದು ಮಿಸ್ಸೇ ಆಗೋಯ್ತು. ಬಟ್ ಲಾಸ್ಟಲ್ಲಿ ನಾನು ನಿಮಗೆ ಶೇರ್
ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗಳು ಹೇಗೆ ಗೊತ್ತಾ, ಅವರಿಬ್ಬರ ಜೊತೆಲಿ ಹೋಗ್ತಾ ಇದ್ದರೆ ನನ್ನ ಜೊತೆಲೇ ಇರಬೇಕು ಅವಳು ನಾನು ಒಬ್ಳನ್ನೇ ಬಿಡೋದಿಲ್ಲ. ಹಾಗಾಗಿ ಅವಳು ಮತ್ತೆ ಬ್ಯಾಕ್ ಬಂದುಬಿಟ್ಟು ನನ್ನ ಜೊತೆಲಿ ಬಂದಳು. ಇವ್ರದ್ದು ಬರ್ಡೇ ಇದ್ದಿದ್ದು 7th of July. ಆಲ್ರೆಡಿ 1 ವೀಕ್ ಆಗೋಯಿತು. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕ್ಕೆ, ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಬ್ಬರು ಅವ್ರಿಗವ್ರೆ ವಿಶ್ ಮಾಡ್ಕೋತಾ ಇದ್ದಾರೆ. ಅವರಿಬ್ಬರಿಗೆ ತುಂಬ ಖುಷಿ ಆಯಿತಾ. ಅವ್ರ ಬರ್ಡೇ ಬಂದರೆ ಮಾತ್ರ ತುಂಬ ಖುಷಿ. ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳದು ಜುಲೈಯಲ್ಲಿ ಬರ್ಡೇ ಆಯಿತಾ. ನಂದು ನನ್ನ ಮಗಂದು ಬರ್ಡೇ ಬಂದು ನವೆಂಬರಲ್ಲಿ. ಸೊ ನಮ್ಮ ಮನೆಯಲ್ಲಿ ಇಬ್ಬರದು ಒಂದೊಂದೇ ಸೇಮ್ ಮಂತಲ್ಲಿ ಬರುತ್ತೆ. ಅದಕ್ಕೆ ಜುಲೈ ಮಂತಲ್ಲಿ ಇವರಿಬ್ರದನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ನವಂಬರಲ್ಲಿ ನಮ್ಮಿಬ್ರದನ್ನು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ನಂದು November 12th, ಹಾಗೆ ನನ್ನ ಮಗಂದು November 18th. ಸೊ ನಾವು ಹೊರಗಡೆ ಊಟಕ್ಕೆ ಅಂತ ಬರೋದು November 18th ಬರ್ತೀವಿ. ಜಸ್ಟ್ ನನ್ನ ಬರ್ಡೇ ಅಲ್ಲಿ ಜಸ್ಟ್ ಸಿಂಪಲ್ ಆಗಿ ವಿಶ್ ಮಾಡೋದಿರುತ್ತೆ, ಟೆಂಪಲ್ ಹೋಗೋದಿರುತ್ತೆ ಅಷ್ಟೇ. ಆ್ಯಂಡ್ ಬಂದಾಯಿತು. ಈಗ ಊಟಕ್ಕೆ ಫಸ್ಟ್ ಹೋಗಿ ಮೆನು ನೋಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಇವತ್ತಿಗೆ ನಾನು ಎಂಡ್ ಮಾಡ್ತಾ ಇರೋದ್ರಿಂದ ತುಂಬಾ ಕ್ರೇವಿಂಗ್ಸ್ ಇತ್ತು, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳಿ. ಅದಕ್ಕೆ ಬಂದುಬಿಟ್ಟು ಫಸ್ಟ್ ಮೇನ್ ಕೋರ್ಸ್ ಏನೇನಿದೆ ಅಂತ ಒಂದು ರೌಂಡ್ ಹೊಡೆದೆ. ಆಮೇಲೆ ನೋಡಿಬಿಟ್ಟು ಏನೇನು ತೊಗೊಂಡು ತಿನ್ನಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲನೂ ಒಂದೊಂದೇ ತೊಗೊಂಡು ತಿಂದರೆ ಆಯಿತು ಅಂತ ಹೇಳಿ ಫಸ್ಟ್ ಹೋಗ್ಬಿಟ್ಟು ಮೇನ್ ಕೋರ್ಸನ್ನು ಒಂದ್ಸಲ ಚೆಕ್ ಮಾಡಿದೆ. ಆ್ಯಂಡ್ ಇನ್ನೊಂದು ಅವರು ಸ್ಟಾರ್ಟರ್ಸ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು, ರೆಡಿ ಮಾಡ್ತಾಯಿದ್ರು. ಬಾರ್ಬಿಕ್ಯೂ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಅವರಲ್ಲಿ ರೆಡಿ ಮಾಡೋ ಅಷ್ಟರಲ್ಲಿ ಒಂದ್ಸಲ ನೋಡ್ಕೊಂಬರೋಣ ಅಂತ ನೋಡ್ಕೊಂಡು ಬಂದೆ. ನೀವು ಯಾರೆಲ್ಲ ಬಾರ್ಬಿಕ್ಯೂಗೆ ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಾನು ಹೇಳಿದ್ನಲ್ಲ, ಒಂದು 6 to 7 ಇಯರ್ಸಿಂದ ಬರ್ತಾಯಿದ್ದೀವಿ. ಪ್ರತಿ ಸಲ ನಮ್ಮ ಬರ್ಡೇಗೆ ಆ್ಯನಿವರ್ಸರಿಗೆ ಬಂದೇ ಬರ್ತೀವಿ ವಿತೌಟ್ ಫೇಲ್. ವರ್ಷದಲ್ಲಿ 3 to 4 ಸಲ ಅಂತೂ ಬಾರ್ಬಿಕ್ಯೂ ನೇಷನ್ ವಿಸಿಟ್ ಮಾಡ್ತೀವಿ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಪಾನಿಪುರಿ ಆಯಿತಾ. 3 months ಆದಮೇಲೆ ಫಸ್ಟ್ ಪಾನಿಪುರಿ ಆ್ಯಂಡ್ ಬಿರಿಯಾನಿ ಅಂತ ಹೇಳಿಬಿಟ್ಟು ಹೊರಗಡೆಗೆ ತಿಂತಾ ಇರೋದು ಆಫ್ಟರ್ 3 months. ಇದೇ ಫಸ್ಟ್ ಟೈಮ್. ಮನೆಯಲ್ಲಿ ಮಾಡ್ಕೊಂಡು ತಿಂತೀವಿ, ಬಟ್ ಹೊರಗಡೆಗೆ ತಿಂದಿದ್ದು ಅಂದರೆ ಇವತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ, ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ದಿನಕ್ಕೋಸ್ಕರ ನಾನು 3 monthsನಿಂದ ಡಯಟ್ ಮಾಡಿದ್ದು. ಆ್ಯಂಡ್ ಇನ್ನೊಂದು, ನಾನು ಈ ಡಯಟನ್ನು ಸ್ಟಾರ್ಟ್ ಮಾಡುವ ಮುಂಚೆ, ಅಂದರೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡುವ ಮುಂಚೆ ರಾಹುಲ್ಗೆ ನಾನು ಆ್ಯಕ್ಚುಲಿ ಪ್ರಾಮಿಸ್ ಮಾಡಿದ್ದೆ, ನಿಮ್ಮ ಬರ್ಡೇ ಅಷ್ಟರಲ್ಲಿ ನಾನು 10 kg ವೆಯ್ಟ್ ಲಾಸ್ ಮಾಡ್ತೀನಿ, ಇದು ನನ್ನ ಚಾಲೆಂಜ್, ಹಾಗೆ ನಾನು ಪ್ರಾಮಿಸ್ ಅಂತ ಹೇಳಿದ್ದೆ. ಅದ್ರ ಪ್ರಕಾರನೇ ನಾನು ಮಾಡಿದ್ದೀನಿ. 12 kgs ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಓಕೆ. 11.2 kgs ಕಡಿಮೆ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ ಅಷ್ಟು. ಬಟ್ ಇದು ಜರ್ನಿ ಇನ್ನೂ ಇಲ್ಲಿಗೆ ಮುಗಿಲಿಲ್ಲ. ಇನ್ನೂ ಒಂದು 10 kg ಕಡಿಮೆ ಮಾಡಬೇಕು ಅನ್ನೋದಿದೆ ತಲೆಯಲ್ಲಿ. ನಾನು ನನ್ನ ಐಡಿಯಲ್ ವೇಟಿಗೆ ಬರಬೇಕು ಅಂತ ಅಂದರೆ ಅಟ್ಲೀಸ್ಟ್ ಇನ್ನೂ 15 kg ಕಡಿಮೆ ಮಾಡಬೇಕು. ಇಟ್ಸ್ ಓಕೆ, ಇನ್ನೊಂದು 10 kgನಾದರೂ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಮಾತಾಡ್ತಾ ನಮ್ಮದು ಊಟ ಎಲ್ಲ ಮುಗ್ದೋಯ್ತು, ಡೆಸರ್ಟ್ಸೂ ಮುಗ್ದೋಯ್ತು. ಆ್ಯಂಡ್ ಇವಾಗ ಲಾಸ್ಟಲ್ಲಿ ಇಲ್ಲಿ ಏನಾದರೂ ಅಕೇಶನ್, ಆ್ಯನಿವರ್ಸರಿ ಅಥವಾ ಬರ್ಡೇ ಇದ್ದರೆ ಅವರೇ ನಮಗೆ ಕೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ. ಒಂದ್ಸಲ ಜಸ್ಟ್ ನೋಡಿ. ತುಂಬಾ ಚೆನ್ನಾಗಿತ್ತು ಆವತ್ತಿನ ದಿನ ಬರ್ಡೇ ಸೆಲೆಬ್ರೇಷನ್. ನನಗಾಗಲಿ ರಾಹುಲ್ಗಾಗಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಆ ಥರ ಎಲ್ಲ ಏನೂ ಆಸೆ ಇಲ್ಲ. ಮಕ್ಕಳಿಗೋಸ್ಕರ ಮಾಡೋದು ಇದೆಲ್ಲ. ಮಕ್ಕಳಿಗೆ ತುಂಬ ಆಸೆ ಇದೆಲ್ಲ ಆಬ್ವಿಯಸ್ಲಿ ಇದ್ದೇ ಇರತ್ತಲ್ಲ. ಚಿಕ್ಕವರಿರುವಾಗ ನಮಗೂ ಕೂಡ ನಮ್ಮ ಪೇರೆಂಟ್ಸ್ ತುಂಬ ಚೆನ್ನಾಗಿ ಬರ್ಡೇ ಮಾಡಲಿ, ಸೆಲೆಬ್ರೇಟ್ ಮಾಡಲಿ ಅಂತ ನಮಗೂ ಅನ್ನಿಸ್ತಾ ಇತ್ತು. ಬಟ್ ನಮಗೆ ಆ ಆಸೆಗಳು ನೆರವೇರಲಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಮಕ್ಕಳಿಗಾದರೂ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೀವಿ. ಆ್ಯಂಡ್ ಇನ್ನೊಂದು, ನನ್ನ ಇಬ್ಬರು ಮಕ್ಕಳಿಗೂ ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ನಮಗೆ ನಾವೇ ಆರಾಮಾಗಿ ನಮ್ಮ 4 ಜನಕ್ಕೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡಿ.
ಮನೆ ಕೂಡ ರೀಚ್ ಆಗಿ ಆಯಿತು. ಅವರಲ್ಲಿ ಏನು ಕೇಕ್ ಕೊಟ್ಟಿದ್ರಲ್ಲ ಅದನ್ನು ಫುಲ್ ತಿನ್ನೋಕ್ಕಾಗಲ್ಲ ಅಷ್ಟೊಂದೆಲ್ಲ ಊಟ ಮಾಡಿ, ಹಾಗಾಗಿ ಮನೆಗೆ ಪಾರ್ಸೆಲ್ ತೊಗೊಂಡು ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ನನ್ನ ಮಗಳಿಗೆ ಅಂತ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಈಗ ಅವಳಿಗೆ ಒಂದು ಶಾಕ್ ಕೊಡೋಣ ಅಂತ. ಅವಳಿಗೆ ಯೂಶ್ವಲಿ ಸರ್ಪ್ರೈಸಸ್ ಅಂದರೆ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳೇ ಹಾಗೆ ಅಲ್ವಾ, ಸರ್ಪ್ರೈಸಸನ್ನು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಅವಳು ಕೂಡ ಒಂದು ಚಿಕ್ಕದಾಗಿ ಏನೋ ಸರ್ಪ್ರೈಸನ್ನು ಪ್ಲ್ಯಾನ್ ಮಾಡಿದ್ದಾಳೆ, ಅದು ಅವ್ರ ಡ್ಯಾಡಿಗೆ, ಯಾಕಂದರೆ ಅವ್ರದ್ದು ಕೂಡ ಬರ್ಡೇ ಅಲ್ವಾ ಅದಕ್ಕೆ. ಹಾಗೆ ಈಗ ನಾನು ಅವಳನ್ನು ಕರಿತೀನಿ ಸರ್ಪ್ರೈಸ್ಗೆ. ಏನು ಮಾಡಬೇಕು ಏನು ಅಂತ ಕೂಡ ಹೇಳ್ತೀನಿ, ನೋಡೋಣ ಹೇಗೆ ಮಾಡ್ತಾಳೆ ಅಂತ. ಹಾರ್ಟ್ಸ್ ಎಷ್ಟು ಇದಾಗಿ ಬ್ಲ್ಯಾಕ್ ಮೇಲೆ ರೆಡ್ ಹಾರ್ಟ್ಸಾ? ಏನಿದು? I have gone on you. ಜೋರಾಗಿ ಮಾತಾಡು. You are so funny. Thank you very much. Sing a song for me. I love you. Happy birthday. ಮತ್ತೇನಿಲ್ಲ ಒಳಗಡೆಗೆ ಅಷ್ಟೇನಾ? ಇದೊಂದ ಆಮೇಲೆ ನನ್ನ ಫೇವ್ರೆಟ್ ಸ್ನಿಕರ್ಸ್. ಫೇವ್ರೆಟಾ? ಹಾಂ, ಡ್ರೈ ಫ್ರೂಟ್ಸ್ ಇರುತ್ತೆ ಅದಕ್ಕೆ. ನನ್ನ ಡಾಟರ್ಸ್. Your daughters what? Gift. Your daughters? Gift. Wishes. Daughters apostrophes. Daughters gift. One chocolate and lots of hearts. Fully handmade packet. ಚಾಕ್ಲೇಟ್ ಮಾಡಿ ವೈಟ್ ಕಲರ್ ಪೇಪರ್ ಮೇಲೆ ಬ್ಲ್ಯಾಕ್ ಪೇಂಟ್ ಮಾಡಿ ಅದನ್ನು ಬಟ್ಟೆ ಒಣಗಾಕ್ದಂಗೆ ಒಣಗಾಕಿದ್ಲು ರೂಮಲ್ಲಿ ವಿಂಡೋ ಮೇಲೆ. ಆಮೇಲೆ ಅದಕ್ಕೆ ಹಾರ್ಟ್ ಶೇಪ್ ಮಾಡಿ ನೋಡಿ, ಅಟ್ಲೀಸ್ಟ್ ಕೊಡಿಸು ಅಂತ ಕೇಳಿದರೆ ಕೊಡಿಸ್ತಾ ಇದ್ದೆ. ಅವಳು ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಟ್ರೈ ಮಾಡೋದು, ಅದಕ್ಕೆ ಅವಳೇ ಏನೋ ಒಂದು ಮಾಡಿದ್ದಾಳೆ. ಇದಕ್ಕೆ ಕ್ಯಾಪು ಕೂಡ ಈ ಥರ ಮಾಡಿದ್ದಾಳೆ ನೋಡಿ, ಹಾರ್ಟ್ಸ್, ಫುಲ್ ಆಫ್ ಹಾರ್ಟ್ಸ್. ಇದ್ರ ಎಲ್ಲ ಹಾರ್ಟ್ ಮೇಲೂ ಏನೋ ಬರೆದಿದ್ದಾಳೆ, ವೈಟ್ ಹಾರ್ಟ್ ಮೇಲೆ ಐ ಲವ್ ಯು, ಐ ಗಾನ್ ಟು ಯು. ಐ ಗಾನ್ ಟು ಯು, ವಿ ಬೋತ್ ಆರ್ ಟ್ವಿನ್ಸ್. ಈ ಥರ ಏನೇನೋ ಬರೆದಿದ್ದಾಳೆ. ರಚು ಬಾಯ್ಲಿ. ಬಾಯ್ಲಿ ಹಾಲ್ಗೆ. ಆ್ಯಕ್ಚುಲಿ ನಿನಗೆ ಅಂತ ನಾನೇನೋ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ, ಓಕೆನಾ? ಏನಂದರೆ ಈ ಹಾಲಲ್ಲಿ ಒಂದು 5 ಪ್ಲೇಸಸಲ್ಲಿ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ಸನ್ನ ಇಟ್ಟಿದ್ದೀನಿ ನಿನಗೆ ಅಂತ. ನೀನು ಅದನ್ನು ಹುಡುಕು ನೋಡೋಣ. ಒಂದು ಸಿಕ್ತು, ಓಪನ್ ಮಾಡು. ಹಾಂ, ಹಾಗೆ ಮಾಡು ರಜು. ಹಾಂ, ಅಲ್ಲಿಡು, ಒಂದೊಂದನ್ನೇ ಅಲ್ಲಿಡು, ಹುಡುಕು. ಒನ್ ಬೈ ಒನ್ ದೊಡ್ಡದಾಗ್ತಾ ಹೋಗ್ತದೆ. ಎಷ್ಟಾಯ್ತು? 3 ಆಯ್ತಾ? ಇನ್ನು 2 ಇದೆಯಾ? ಇನ್ನೊಂದು ಸಿಲ್ವರ್ ಕಲರಲ್ಲಿದೆ, ಇನ್ನೊಂದು ಇದೇ ಥರ ಪಿಂಕ್ ಕಲರಲ್ಲೇ ಇದೆ. ಇನ್ನೊಂದು ಲಾಸ್ಟ್. ಓಕೆ, ಎಷ್ಟಿದೆ ಟೋಟಲ್? 5 ಸರಿ, ಓಪನ್ ಮಾಡು.
ನೀವ್ ವಾಕಿಂಗ್ ಮಾಡಿದ್ದು ಸ್ಕೂಲಿಗೆ ಹೋಗಿರುವಾಗ ಎಲ್ಲ ತಗೊಂಡಿದ್ದು. ಇಲ್ಲಮ್ಮ, ಅವತ್ತು ಕೆಲಸ ಅದೆಲ್ಲ ಕೇಳಬಾರ್ದು. ಕೆಲಸ ಅಂತ ಹೇಳಿದ್ರಲ್ಲ ಅವಾಗ ತೋರ್ಸು ಕ್ಯಾಮ್ರಾ. ನಿನ್ನ ಫೇವ್ರೆಟ್ ಕಲರ್ ನಿಂತ ನೆಕ್ಸ್ಟ್ ಇದು ಲಾಸ್ಟಿಗೆ ಗೆಸ್ ಮಾಡಿ ತೆಗಿಬೇಕು ಮರಚು. ಸ್ಮಾಲ್ ಇಂದ ತೆಗಿ. ಇದ್ರಲ್ಲಿ ಒಂದ್ ಸರ ಆ ಸರ ನೋಡೋಣ, ತೆಗಿ ಹಾಗಾದ್ರೆ. ಏನ್ ಗೋಲ್ಡ್ ಸರನ ಇದು? ಗೋಲ್ಡ್ ಎಲ್ಲ ಕೊಡಲ್ಲ ಅಮ್ಮ. ತೋರ್ಸು. ಬಟರ್ಫ್ಲೈ ಓಪನ್ ಮಾಡು. ಹಾಕಮ್ಮ ಚಕ್ಷುತೊಳಗೆ. ಆಗ್ಬೋದಾ ನೀನೆ? ಚೆನ್ನಾಗಿದೆ. ತೋರ್ಸು. ಬಟರ್ಫ್ಲೈ ಇಷ್ಟ ಆಯ್ತಾ? ವೇರ್ ಆರ್ ಯು ಗೋಯಿಂಗ್? ನೆಕ್ಸ್ಟ್ ಲೈಫ್ ಇನ್ ಫಸ್ಟ್ ಸರ್ಪ್ರೈಸ್. ಓ ಚಾಕ್ಲೇಟ್. ತೋರ್ಸು, ಇಲ್ಲಿ ತೋರ್ಸು ನಂಗೆ. ರಚು ಹಂಗೆ ತೋರ್ಸು ಮೊದ್ಲು. ಅದೇನಿರ್ಬೋದು? ಇದಾ ರಿಂಗ್. ಎಂತ ರಿಂಗ್? ಅಂದ್ರೆ ಒಂದ್ ಡಬ್ಬ ಒಳಗಡೆ ರಿಂಗ್ ತರ ಇರುತ್ತೆ. ಎಂತ ರಿಂಗು? ಹಿಯರ್ ರಿಂಗಾ, ಫಿಂಗರ್ ರಿಂಗಾ? ಇಯರ್ ರಿಂಗ್. ಹಲೋ, ನಿನ್ಗೇನ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು? ದುಡ್ಡಿಲ್ಲ ನನ್ನ ಹತ್ರ. ಏ ಡಬ್ಬ ಮಾತ್ರ ಅದೇ ಇರುತ್ತೆ. ತೋರ್ಸು. ಲೀಡು. ಗೋಲ್ಡ್ ಗಿಫ್ಟ್. ಗೋಲ್ಡ್ ಇದು ಹೊಸ ಇದ್ ಮನೇಲಿ ಇಲ್ಲ ಇಯರಿಂಗು. ಇಷ್ಟ ಆಯ್ತಾ? ಗೋಲ್ಡಾ? ಅಮ್ಮ ಫಸ್ಟ್ ಗಿಫ್ಟ್ ಏನ್ ಗೋಲ್ಡ್ ಕೊಟ್ಬಿಟ್ರಿ? ಅಲ್ಲಿ ಇದ್ರಲ್ಲಿ ಏನು ಗಿಡ ತರ ಅಲ್ಲ, ಕ್ಯಾಂಡಲ್. ತೋರ್ಸು. ಬೆಸ್ಟ್ ಅಂದ್ರೆ ಫಸ್ಟ್ ಖುಷಿಯಿಂದ ಲಾಸ್ಟ್ ವರೆಗೆ ಹಂಗಿಡ್ಲ. ಹಾ, ಫಸ್ಟ್ ಸರ್ಪ್ರೈಸ್ ಗೋಲ್ಡ್. ಯಾಕಂದ್ರೆ ಲೈಫ್ ಅಲ್ಲಿ ಫಸ್ಟ್ ಸರ್ಪ್ರೈಸ್ ಅಲ್ಲಿ ಫಸ್ಟ್ ಟೈಮ್ ಗೋಲ್ಡ್ ಗಿಫ್ಟ್ ಸಿಕ್ಕಿದೆ. ನನಗೆ ಅನ್ಸಿತ್ತು ಬರೋ ಬಾಕ್ಸ್ ಇದಿರತ್ತ, ಹಾಗಾಗಿ ಏನಿರಲ್ಲ ಅಂತ. ನೋಡಿದ್ರೆ ಸ್ವಲ್ಪ ಗಟ್ಟಿ ಮಾತಾಡು, ಇಲ್ಲಿವರೆಗೂ ಕೇಳಿಸಲ್ಲ. ಸೆಕೆಂಡ್ ಚಾಕ್ಲೇಟ್. ಸೆಕೆಂಡ್ ಫೇವ್ರೇಟಾ? ಸೆಕೆಂಡ್ ಫೇವ್ರೆಟ್ ಚಾಕ್ಲೇಟ್. ಯಾಕಂದ್ರೆ ಈ ಚಾಕ್ಲೇಟ್ ನನಗೆ ಫೇವ್ರೆಟ್. ನಿನಗೆ ಗೋಲ್ಡ್ ಇಷ್ಟ ಇಲ್ಲಲ್ಲ, ಯಾಕೆ ಮತ್ತೆ ಫಸ್ಟ್ ಫೇವ್ರೇಟ್ ಗೋಲ್ಡ್ ಆಯ್ತು? ಗೋಲ್ಡ್ ಇಷ್ಟ ಇಲ್ಲ, ಆದ್ರೂ ಯಪ್ಪ ಶಾಕಿಂಗ್ ಅದು, ಅದಕ್ಕೆ ಹೊರೆರಾಸೆ ಚಾಕ್ಲೇಟ್. ಥರ್ಡ್ ಇದು ಬ್ರೇಸ್ಲೆಟ್, ಬಟರ್ಫ್ಲೈ ಇಂದು ತುಂಬಾ ಚೆನ್ನಾಗಿ. ಹಾಕೋ ಸ್ವಲ್ಪ ಹೊತ್ತು ಕೈಗೆ. ಆಮೇಲೆ ಹಾಕ್ತಾರೆ ಬಿಡು. ನನಗೆ ಆಕ್ಸೆಸರೀಸ್ ಅಂದ್ರೆ ಇಷ್ಟ ಆಗುತ್ತಾ. ಆಮೇಲೆ ಕ್ಯಾಂಡಲ್, ಯಾಕಂದ್ರೆ ನನಗೆ ರೂಮಲ್ಲಿ ಏನಾದರೂ ಮಾಡ್ತಾ ಇರುವಾಗ ಕ್ಯಾಂಡಲನ್ನು ಹಚ್ಚಿ ಏನಾದರೂ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇದು ಕ್ಯಾಂಡಲ್ಲು. ಆಮೇಲೆ ಲಾಸ್ಟ್ ಇದು ಕ್ಯೂಟ್ ಆಗಿದೆ ನಂತರ. ಮಮ್ಮಿ ಸೆಲೆಕ್ಷನ್ ನಿನಗೆ ಇಷ್ಟ ಆಗೋ ಥರ ಇದೆಯಾ? ಹಾಂ, ಕಿಚನ್ ಓಕೆ ಓಕೆ, ಖುಷಿ ಆಯ್ತು. ಬಟ್ ಅದು ನಿನಗೆ ಬ್ಲ್ಯಾಕ್ ಇಷ್ಟ, ಹಾಗೆ ಅದು ಕ್ಯೂಟಾಗಿ ನಿನ್ನ ಥರನೇ ಇತ್ತು, ಅದಕ್ಕೆ ತೊಗೊಂಬಂದೆ. ಆದರೆ ಏನಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು. ಹ್ಯಾಪಿ? ಚಿನ್ನ ಪ್ಲೀಸ್ ರೂಮಿಗೆ ಹೋಗಿ ಚಿನ್ನ. ಚಿನ್ನ ಹೋಗಿ ಚಿನ್ನ.
ಭಾರ ಇವ್ನು ನನಗೆ. ಡ್ಯಾಡಿಗೆ ನಾನು ಬಚ್ಚಿಡ್ತೇನೆ ಸರಿನಾ? ಚಿನ್ನ ಬಾ. ಇದು ಬನ್ನಿ ಇಲ್ಲಿ. ಈಗ ನಿಂದು ಸರ್ಪ್ರೈಸ್. ಈಗ ನಿನ್ ಗಿಫ್ಟ್ ಎಲ್ಲಿದೆ ಅಂತ ಈ ಹಾಲಲ್ಲೇ ಇದೆ, ಹುಡ್ಕೊ. ಒಂದೇ ಗಿಫ್ಟ್, ಅದು ತುಂಬಾ ದೊಡ್ಡದು. ತುಂಬಾ ದೊಡ್ಡದಿಲ್ಲ, ಇಷ್ಟಿದೆ ಅಷ್ಟೇ. ಹುಡುಕಿ. ಏನಿದೆ? Are you kidding? Are you kidding me? Fathering. ಒಂದು ಅಂದಾಜು ಗೆಸ್ ಮಾಡ್ಚಿನ. What? ಇಲ್ಲ, ಅಷ್ಟೇ, ಒಂದೇ ಚಾನ್ಸ್. Belt. 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 Oh, Tommy. Tommy. ಟಾಮಿ ಬ್ರ್ಯಾಂಡ್ ಇದು ಇಷ್ಟ ಆಗುತ್ತೆ ನಿಮಗೆ? Thank you, Tommy. ಇಷ್ಟ ಆಯ್ತಾ? ಹ್ಮ್. ಲಂಚ್ ಮುಗಿಸ್ಕೊಂಡು ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಇವಾಗ ನಾನು ರಾಹುಲ್ ಇಬ್ಬರೇ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗ್ತಾ ಇದ್ದೀವಿ. ಪ್ರೋಟೀನ್ ಪೌಡರ್ ಖಾಲಿ ಆಗಿತ್ತು, ಅದಕ್ಕೆ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮೇ ಬಿ ನಾಳೆಯಿಂದ ಮತ್ತೆ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ, ಅಥವಾ ಒಂದು ಸ್ವಲ್ಪ ಗ್ಯಾಪ್ ತೊಗೊಳ್ಳ, ಏನೋ ಗೊತ್ತಾಗ್ತಾ ಇಲ್ಲ. ನಾನು ಗ್ಯಾಪ್ ತೊಗೊಂಡ್ರೆ ರಾಹುಲ್ ಅಂತೂ ಗ್ಯಾಪ್ ತೊಗೊಳ್ಳಲ್ಲ, ರಾಹುಲ್ದಂತೂ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದನೇ. ಅವರಿಗೋಸ್ಕರ ಏನಾದರೂ ಪ್ರೋಟೀನ್ ಬೇಕೇ ಬೇಕಲ್ವಾ, ಖಾಲಿ ಆಗೋಗಿತ್ತು, ಅದಕ್ಕೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಈಗ ಆಲ್ರೆಡಿ 6:30 ಆಗ್ತಾ ಇದೆ. ಕಾಣಿಸಿದೆಯಾ? ಟೈಮ್ ಇವಾಗ 6:45 ಆಗಿದೆ. ಸೊ ಬೇಗ ಹೋಗಿ ಬರೋಣ ಅಂತ ಹೇಳಿ, ಮತ್ತೆ ಆಗೋದಿಲ್ಲ, ಕತ್ಲು ಬೇರೆ ಆಗಿಬಿಡುತ್ತೆ ಅಂತ. ಮಳೆ ಕೂಡ ಬರುವಾಗೆ ಆಗಿದೆ, ಮೋಡ ಏನೋ, ಬಟ್ ಅದಕ್ಕೆ ಕಾರಲ್ಲೇ ಹೋಗೋಣ ಅಂತ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹೇಗೂ ಲಂಚ್ ಕಾರಲ್ಲಿ ಹೋಗಿದ್ವಲ್ಲ, ಹೇಗೂ ಕಾರ್ ಹೊರಗಡೆಗೆ ಇತ್ತು, ಅದಕ್ಕೆ ಬೇಗ ಹೋಗಿ ಬರೋಣ ಅಂತ. ಸಂಜೆ ಹೊತ್ತು ಇದರ ಲಾಂಗ್ ಡ್ರೈವ್ ಹೋಗೋಕ್ಕೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳಿಬ್ಬರು ಸುಸ್ತಾಗಿದ್ರು, ಅವರೇ ಬರಲ್ಲ ಅಂತ ಹೇಳಿದ್ರು, ಇಲ್ಲ ಅಂದರೆ ಅವ್ರನ್ನು ಕರ್ಕೊಂಡು ಹೋಗೋಕೆ ಏನು ಪ್ರಾಬ್ಲಮ್ ಇಲ್ಲ. ಕೆಳ ನೋಡಿ ಎಷ್ಟು ಮೋಡ ಇದೆ. ನಾವು ಲಂಚಿಗೆ ಹೋಗಿ ವಾಪಸ್ ಬರುವಾಗ ಕೂಡ ಮಳೆ ಬರ್ತಾ ಇತ್ತು ಆಲ್ರೆಡಿ. ರೀಚ್ ಆಗಿ ಆಯಿತು ನಾವು ಶಾಪು. ಇದು ಸರ್ಜಾಪುರ್ ಮೇನ್ ರೋಡಲ್ಲಿ ಬರುತ್ತೆ ಅಂತ ಅನಿಸುತ್ತೆ, ವೈಟ್ ಫೀಲ್ಡ್ ಸರ್ಜಾಪುರ ಆ ಕಡೆ ಸೈಡು. ಜಸ್ಟ್ ಜಾಸ್ತಿ ಏನು ನೋಡೋಕ್ಕಿರಲಿಲ್ಲ, ಆಲ್ರೆಡಿ ಏನು ತೊಗೋಬೇಕು ಅಂತ ಪ್ಲ್ಯಾನ್ ಆಗಿತ್ತು, ಅದಕ್ಕೆ ಅದನ್ನಷ್ಟೇ ನೋಡಿಕೊಂಡು ನಮಗೆ ಇನ್ನೊಂದು ಫ್ಯಾಮಿಲಿ ಪ್ರೋಟೀನ್ ಮುಂಚೆ ತೊಗೋತಾ ಇದ್ನಲ್ಲ ಅದು ಇರಲಿಲ್ಲ, ಬಟ್ ಅದು ಆಲ್ಟರ್ನೇಟಿವ್ ಅಂತ ಹೇಳಿಬಿಟ್ಟು ಇನ್ನೊಂದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಒಂದು ಬಂದಿತ್ತು. ಸೊ ಅದನ್ನು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಸೊ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಂಡಿದ್ದೀವಿ ಏನು ಅನ್ನೋದನ್ನು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ. ನಿಮಗೇನಾದರೂ ಬೇಕಿದ್ದರೆ ತೊಗೋಬೋದು. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಆಫ್ಲೈನಲ್ಲಿ ಎಷ್ಟೊಂದು ಊರಲ್ಲೂ ಇದೆ ಅನಿಸುತ್ತೆ. ಬ್ಯಾಂಗ್ಳೂರಲ್ಲಿ ಮಾತ್ರ ಇದು ಒಂದೇ ಯೂನಿಟ್ ಇರೋದು. ಡೆಲ್ಲಿಯಲ್ಲಿನೂ ಮೋಸ್ಟ್ಲಿ ತುಂಬಾ ಬ್ರಾಂಚಸ್ ಇರ್ಬೋದು. ಈಗ ತೊಗೊಂಡಾಯಿತು, ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಓಕೆ ಗೈಸ್, ಹೊರಗಡೆ ಹೋಗ್ಬಿಟ್ಟು ಈಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 8:30 ಆಯಿತು. ಸೊ ಏನು ತೊಗೊಂಬಂದೆ ಏನು ಅಂತ ತೋರಿಸ್ತೀನಿ. ಹಾಗೆ ಇವತ್ತು ನಾನು ನನ್ನ ಔಟ್ಫಿಟ್ಟನ್ನು ತೋರಿಸಲೇ ಇಲ್ಲ, ಇವ್ರದ್ದೆಲ್ಲ ತೋರಿಸ್ದೆ. ಜಸ್ಟ್ ಇದೊಂದು ಕುರ್ತಾ ಹಾಕಿದ್ದೀನಿ, ಇದಕ್ಕೆ ವೈಟ್ ಪ್ಯಾಂಟನ್ನು ಪೇರ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಪ್ರೋಟೀನ್ ತೊಗೊಂಡಿರೋದು ರಾಹುಲ್ಗೆ ಅಂತ ಹೇಳಿಬಿಟ್ಟು. ಇದು GM ನ್ಯೂಟ್ರಿಷನ್ ಬ್ರ್ಯಾಂಡಿಂದು ವೇ ಪ್ರೋಟೀನ್ ಗೋಲ್ಡ್ ಅಂತ ಇದೆ.
ಫ್ಲೇವರ್ ಬಂದು ರಿಚ್ ಚಾಕ್ಲೇಟ್ ಇದೆ ವಿತ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ. ರಾಹುಲ್ ಏನಿಲ್ಲ ಅಂದರೂ ಒಂದು 10 to 12 ಇಯರ್ಸಿಂದ ಇದೇ ಬ್ರ್ಯಾಂಡಿಂದ ಯೂಸ್ ಮಾಡ್ತಾ ಇರೋದು. ನಾನಿಲ್ಲೇನು ಪ್ರಮೋಷನ್ಸ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಆಮೇಲೆ ಕೇಳಬಾರ್ದು, ನಿಮಗೆ ಮತ್ತೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಆಫ್ಲೈನಲ್ಲಿ ಬ್ಯಾಂಗ್ಳೂರಲ್ಲಿ ಒಂದೇ ಸ್ಟೋರ್ ಇರೋದು ಸರ್ಜಾಪುರಲ್ಲಿ, ಅಲ್ಲಿ ನಾವು ಹೋಗ್ಬಿಟ್ಟು ಇದನ್ನು ತೊಗೊಂಬಂದಿರೋದು. ಹಾಗೆ ಇದು ರಾಹುಲ್ಗೆ ಅಂತ ಹೇಳಿಬಿಟ್ಟು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಪ್ರೀ ವರ್ಕೌಟ್, ಇದು ಕೂಡ BCAA. ಇದು ಏನು ಅಂತ ನನಗೆ ಗೊತ್ತಿಲ್ಲ, ರಾಹುಲ್ಗೆ ಗೊತ್ತು. ಮೋಸ್ಟ್ಲಿ ಬಿಫೋರ್ ವರ್ಕೌಟ್ ತೊಗೋತಾರೆ, ಹಾಗೆ ಇದು ವರ್ಕೌಟ್ ಮಾಡುವಾಗ ತೊಗೊಳ್ಳೋದು ಅಂತ ಅನಿಸುತ್ತೆ BCCA. ಹಾಗೆ ಇದು ನನಗೆ ಅಂತ ತೊಗೊಂಡಿರೋದು ಪ್ಲ್ಯಾಂಟ್ ಪ್ರೋಟೀನ್. ಲಾಸ್ಟ್ ಟೈಮ್ ನೋಡಿದ್ರಲ್ಲ ಫ್ಯಾಮಿಲಿ ಪ್ರೋಟೀನ್ ತೊಗೊಂಡಿದ್ದೆ, ಅದರಲ್ಲಿ ಈ ಸಲ 100% ಪ್ಲ್ಯಾಂಟ್ ಪ್ರೋಟೀನ್ ಡೈಜೆಸ್ಟಿವ್ ಎನ್ಸೈಮ್ಸ್ ಆ ಒಂದು ಕಾಂಪೊಸಿಷನ್ದು ಬಂದಿದೆ. ಇದು ಫ್ಲೇವರ್ ಚಾಕ್ಲೇಟ್ದಿದೆ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೀನಿ. ಯಾಕಂದರೆ ಹರ್ಬಲ್ ಆಗತ್ತಲ್ವಾ, ಪ್ಲ್ಯಾಂಟ್ ಬೇಸ್ಡ್ ಅಂತ ಅಂದಮೇಲೆ ಇನ್ನೂ ಚೆನ್ನಾಗಿರತ್ತೇನೋ ಅಂತ ಅಂದ್ಕೊಂಡು ನೋಡೋಣ ಅಂತ ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದರದ್ದು ರಿವ್ಯೂನ ನಾನು ತೊಗೊಂಡಾಗ ಹೇಳ್ತೀನಿ ನಿಮಗೆ. ಆ್ಯಂಡ್ ಹಾಗೆ ಇದನ್ನು ಅವರು ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿರೋದು ಶೇಕರ್. ಅದಾದಮೇಲೆ ರಾಹುಲ್ಗೆ ಜಿಮ್ ವೇರ್ ಅಂತ ಹೇಳಿಬಿಟ್ಟು 2 ಶಾರ್ಟ್ಸನ್ನು ತೊಗೊಂಡಿದ್ದಾರೆ. ಇದು ಕೂಡ ಅಷ್ಟೇ ಒಂದು ಸ್ಯಾಂಪಲ್, ಇದು ಕೂಡ ಕಾಂಪ್ಲಿಮೆಂಟ್ರಿ ಅಂತ ಹೇಳಿಬಿಟ್ಟು ಒಂದು ವೇ ಪ್ರೋಟೀನನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಶಾಪಿಂಗ್ ಮಾಡಿಕೊಂಡು ಬಂದಿದ್ದು ಇವಾಗ ಹೋಗಿ. ಆ್ಯಂಡ್ ರಾಹುಲ್ ಇವಾಗ TV ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಬೇಕು ಅಂತ. ನಾನು ಜಸ್ಟ್ ಇದನ್ನು ತೋರಿಸ್ಬಿಡ್ತೀನಿ, ಮತ್ತು ಸೌಂಡ್ ಬಂದರೆ ಕಷ್ಟ ಆಗುತ್ತೆ, ಏನು ಕಾಪಿರೈಟ್ ಕ್ಲೇಮ್ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿ ಪಾಪ ಅವರಿಗೆ ವೆಯ್ಟ್ ಮಾಡಿಸ್ತಾ ಇದ್ದೆ. ಸೊ ಇದಿಷ್ಟು ಇವಾಗ ತೊಗೊಂಡು ಬಂದಿರೋದು. ಸೊ ನೋಡಿದ್ರಲ್ಲ ಇವತ್ತು ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಏನು ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಸ್ಪೆಷಲ್ ಇದೆ, ಏನು ಅಂತ ಹೇಳಿರಲಿಲ್ಲ ನಾನು. ಅದು ಏನಂತಂದರೆ ಇವತ್ತಿಗೆ ನನ್ನ 12 weeks 12 kg ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಟೋಟಲ್ ನಾನು ವೆಯ್ಟ್ ಲಾಸ್ ಆಗಿರೋದು 11.2 kgs ಲಾಸ್ ಆಗಿದ್ದೀನಿ. ಇನ್ನು 800 grams ಅಷ್ಟು ಮಾತ್ರ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಿಲ್ಲ. ಬಟ್ ಐ ಆಮ್ ವೆರಿ 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 ಹ್ಯಾಪಿ ಆಯಿತಾ. ಆದರೂ ನಾನು 11 kg ಕಡಿಮೆ ಮಾಡಿದ್ದೀನಿ ಅಂತ ಖುಷಿ ಇದೆ ತುಂಬಾ. ಮತ್ತು ಈ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಇನ್ನೂ ಅಡ್ವಾನ್ಸ್ಡ್ ಆಗಿ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಸ್ಟಾರ್ಟ್ ಮಾಡುವಾಗ ಕೂಡ ನಿಮಗೆ ಹೇಳ್ತೀನಿ. ಆ್ಯಂಡ್ ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಲೈಕ್ ಮಾಡೋದ್ರಿಂದ ಏನು ಗೊತ್ತಾ, ಇನ್ನೂ ಅಷ್ಟು ಜನಕ್ಕೆ ನನ್ನ ವೀಡಿಯೋಸ್ ರೆಫರ್ ಆಗುತ್ತೆ, ಹಾಗೆ ಅವ್ರಿಗೂ ಒಂದು ಸ್ವಲ್ಪ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ನನ್ನ ವ್ಲಾಗ್ಸ್ ಇಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಕಂಟೆಂಟ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವೀಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್ ಬಾಯ್ ಬಾಯ್. ಓಕೆ, ಬಾಯ್. ಹ್ಯಾಪಿ ಬರ್ತ್ಡೇ ನನಗೆ ಕಾಮೆಂಟಲ್ಲಿ ಅವಳಿಗೆ ಹಾಗೆ ರಾಹುಲ್ಗೆ ಹ್ಯಾಪಿ ಬರ್ಡೇ ವಿಶಸ್ಸನ್ನು ಕಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಕಳಿಸಿ. ಓಕೆನಾ? ಬಾಯ್.